ಪ್ರೇಮವರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ್ದು ಎಕ್ಸ್ಪೆನ್ಸ್ ನಾನೇ ನೋಡ್ಕೊಂಡೆ ಸರ್. ₹1 ಅರ್ಜುನ್ ಸರ್ ಕಡೆಯಿಂದ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು ಪಬ್ಲಿಸಿಟಿ ಅದು ಇದು ಕ್ಯೂಬ್ ಎಲ್ಲ ನಾನು ₹1 ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಇದು ಕೋರ್ಟಲ್ಲಿದೆ ಆದರೂ ಹೇಳಬಾರ್ದು, ದೇವ್ರ ಮೇಲೆ ಬರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್. ನನಗೆ ಅದೇ ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್ ಬೈ. ಅದನ್ನು ನಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನೇ ಎಕ್ಸ್ಪೆನ್ಸ್ ಮಾಡಿದ್ದಲ್ಲ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ಅವ್ರಿಗೆ ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 50 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟ್ಲ್ಮೆಂಟಲ್ಲಿತ್ತು, ಅಂದರೆ ಇನ್ನೂ ಫುಲ್ ಸೆಟ್ಲ್ಮೆಂಟ್ ಆಗಿರಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದಾಗ ಇನ್ನೂ ರನ್ನಿಂಗಲ್ಲಿ ಪಿಕ್ಚರ್, ಇನ್ನೂ ಥಿಯೇಟ್ರ್ ಕೆಲವು ಥಿಯೇಟ್ರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟ್ಲ್ಮೆಂಟಿಗೆ ಬರುತ್ತೆ ಅಂತಂತಂದರೆ ಎಲ್ಲ ಮುಗಿದ ಮೇಲೆ. ನಂದು ಆವಾಗ ಒಂದು 5-6 ವಾರ ಇತ್ತು, 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ನಾವು ಟೋಟಲ್. ಅದರಲ್ಲಿ 67 ಲಕ್ಷನೋ ಎಷ್ಟೋ ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ ಸರ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಸ್ಟೆಂಟ್ ಅವ್ರು, ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನಮಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಂಡು ಎಲ್ಲ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಕಲೆಕ್ಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾನು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವತ್ತು ದೀಪಕ್ಕೆ ನಮ್ಮ ಹತ್ರ ಮಾಡಿಬಿಟ್ಟು ನನಗೆ ಕೊಟ್ಟರು. ಅದನ್ನು ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಪ್ರೇಮ ಬರೋದು ಅಕೌಂಟ್ಸ್ ಮಾಡಿದ್ದೀನಿ, ಇಲ್ಲಿವರೆಗೂ ಏನೇನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದರು. ನಾನು ಆ ಟೈಮಲ್ಲಿ ಅದು ಫೈನಾನ್ಷಿಯಲ್ ಟ್ರಬಲ್ ಇದ್ದಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿಲ್ಲ. ಅವ್ನು ಮಾಡೋದು ದೀಪಕ್ ಚೆನ್ನಾಗಿ ಮಾಡಿ ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದರೇ ಸ್ಟೇಟ್ಮೆಂಟ್ ಒಯ್ದುಬಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲಿ ಕೋರಮಂಗಲದಲ್ಲಿ ಊರಾಕಲ್ ಬಾಜುಕ್ ಅವ್ರ ಮನೆ ಇದೆ, ಅಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣ ಮಲ್ಲು ಅಂತಂದರು. ಅವರೆಲ್ಲ ಅರ್ಜೆಂಟಲ್ಲಿದ್ದರು. 2 ದಿನ ಆದಮೇಲೆ ಬಂದೆ. 2 ದಿನ ಆದಮೇಲೆ ಫೋನ್ ಮಾಡಿದ್ರು, 2-3 ದಿನ ಆದಮೇಲೆ, ಮಲ್ಲು ಒಂದ್ಸಲ ಬನ್ನಿ ಕಾಣಬೇಕು ನಿಮ್ಮನ್ನ ಅಂತಂದರು. ಹೋದೆ ಅವ್ರ ಮನೆಗೆ, ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ದರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದ್ರು. ಅದರಲ್ಲಿ ಒಂದು 3-4 ಮಿಸ್ಟೇಕ್ ಆಗಿತ್ತು. ನೀವು ನಂಬಿದ್ರೆ ನಂಬಿ ಬಿಟ್ಟು ಬಿಡಿ ಸರ್, ಇಷ್ಟೇ ನಡೆದದ್ದು. 3-4 ಮಿಸ್ಟೇಕ್ ಆಗಿತ್ತು. ಯಾವುದೋ ಒಂದು ಥಿಯೇಟರ್ 55,000 ಇದ್ದಿದ್ದು 60,000 ಆಗಿತ್ತು. ಯಾವುದೋ ಒಂದು ಥಿಯೇಟರ್ ಬಾಡಿಗೆ 65,000 ಇದ್ದಿತ್ತು 55,000 ಆಗಿತ್ತು. ಹಿಂಗೇನೋ ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನನಗೆ ಅವ್ರು ಪೆನ್ಸಿಲ್ಲೇ ಅವನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000ರಿಂದ 1 ಲಕ್ಷ ಡಿಫ್ರೆನ್ಸ್ ಬಂದಿದೆ. ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೋತೀನಿ ನಾನು. ಆದರೆ ಅದು ನನ್ನ ನಜರಿಗೆ ಬೀಳಲಾರ್ದಂಗೆ ಆಗಿರೋ ಮಿಸ್ಟೇಕು. ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ, ದೀಪಕ್ ಕ್ರಾಸ್ ಚೆಕ್ ಮಾಡು ಅಂತ ನನಗೆ ಹೇಳಿದ, ನಾನು ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಆ್ಯಸ್ ಇಟ್ ಈಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60-70,000 ಮ್ಯಾಕ್ಸಿಮಮ್ ವಿದಿನ್ 1 ಲ್ಯಾಕ್ ಆಗಿರ್ಬೋದು ಸರ್, ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ ಹೋಗಿದೆ, ಮೈನಸ್ ಹೋಗಿದೆ. ಹಂಗೆ ನೋಡೋಕ್ಕಾದ್ರೆ 60-70,000 ಅಷ್ಟೇ ಸರ್ ಆಗಿದೆ. ಅವರು ಏನಂದರು, ಇಲ್ಲ ಇದನ್ನು ದರ್ಶನ್ ಸರ್ಗೆ ಹೇಳ್ತೀನಿ, ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ ಅಂದರು. ಇಲ್ಲ ಸರ್, ಏನೂ ಇಲ್ಲ ಅಂತ. ನಾನು ಎಷ್ಟು ಇವತ್ತಲ್ಲ ಸರ್ 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಇನ್ನೂ ನಾನು ಕೈಲೇ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರ ಚೆಕ್ ನನ್ನ ಹತ್ರ ಇದ್ದಾವೆ. ನಾನು ಈ ಥರ ಮಾಡೋದಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದರಲ್ಲಿ ಏನೂ ಆಗಿದೆ ಅಂತ. ಅವ್ರು ಏನು ಅನ್ನಲಿಲ್ಲ, ನನಗೇನು ಪಾಪ ಅನ್ನಲಿಲ್ಲ. ಹೇಳ್ತೀನಿ ಅಂದರು, ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಡಿ, ನಾನು ರೆಕ್ಟಿಫೈ ಮಾಡಿ ಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1 ಲಕ್ಷ 2 ಲಕ್ಷ ಅಷ್ಟೇ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಹೋದ್ರೆ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದನ್ನು ಕೊಟ್ಟ ಮೇಲೆ ಅವರು ದುಡ್ಡು ಕೊಡುವಂಥ ಇಮಿಡಿಯೇಟ್ ನನ್ನ ಹತ್ರ ದುಡ್ಡು ಇರಲಿಲ್ಲ. ಆ ದುಡ್ಡು ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರ ಇದೆ. ಟಿಲ್ ಡೇಟ್ ಈ ಮುಂದೆ ಕೂತಿದ್ದೀನಿ, ಇವತ್ತು 45 ಲಕ್ಷ ಅಲ್ಲೇ ಇದೆ 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರನೇ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಅವೆಲ್ಲ ಬರೋಕ್ಕೆ ಎಲ್ಲ ಸರ್. ನಾನು ಅರ್ಜುನ್ ಸರ್ಗೆ ಕೊಡಬೇಕಾಗಿತ್ತು 50 ಲಕ್ಷ ಇನ್ನೂ ಮಾರ್ಕೆಟಲ್ಲಿ ಇದೆ ಸರ್. ನಾನು ಇನ್ನೂ ದುಡ್ಡೇ ಮುಟ್ಟಿಲ್ಲ ಅವರು. ಆದರೆ ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 20 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲ ಅಂದಮೇಲೆ ಅವರು ಅದನ್ನು ವಚಾಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮವರ ಪಿಕ್ಚರ್ ಇಸ್ಕೊಂಡಿಲ್ಲ ಅವ್ರ ಕಡೆ. ಇಲ್ಲ ಅಂದರೆ ನಾನು ಈಗ ಊರು ಬಿಟ್ಟು ಹೋದ್ಮೇಲೆ ಆಟೋಮೆಟಿಕ್ಲಿ ಅವ್ರು ವಜಾ ಹಾಕ್ಕೊಂಡಿರ್ತಾರೆ. ನಾನು ಏನು ಕೇಳೋಕ್ಕಾಗಿಲ್ಲ, ಹೋಗಿ ಅವ್ನು ಕೇಳಬೇಕು, ಕೊಡಲ್ಲ. ನಾನೇ ಇನ್ನೂ 25 ಲಕ್ಷ ಅವ್ರಿಗೆ ಕೊಡಬೇಕಾಗಿದೆ. ಇಲ್ಲಪ್ಪ ನನಗೂ ಲಾಸ್ ಆಗಿದೆ ಕೊಡಪ್ಪ ಅಂತ ನಾನು ಏನು ಮಾಡೋದು, ನನ್ನ ತಪ್ಪು.
ಈ ಥರ ಆಗಿದೆ ಸರ್.